ಆಯ್ತಾ? ಹಾಯ್ ಮಾಡುವ, ಸ್ಮೈಲ್ ಹಂಗ ಹಾಯ್ ಮಾಡು. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ದಾಬಾಸ್ಪೇಟೆ. ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಂದ ಅಲ್ಲಿವರೆಗೂ ಸ್ಟೂಡೆಂಟ್ಸೇ ಇರ್ತಾಯಿದ್ರು. ಬೆಳಗ್ಗೆ ಹೊತ್ತು ತುಂಬ ರಶ್ ಆಗಿರ್ತಾಯಿತ್ತು, ಬಸ್ ಕಮ್ಮಿ ಬರ್ತಾಯಿತ್ತು. ಬಸ್ ಕಮ್ಮಿ ಬರ್ತಾ ಇರೋದ್ರಿಂದ ಒಂದು ಬಸ್ ಬಂದರೆ ಸಾಕು, ಎಷ್ಟು ನೂಕು ನುಗ್ಲಿಂದ ಹತ್ತಾ ಇದ್ವಿ ಅಂದರೆ ಇವತ್ತು ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಬಸ್ ಬಂತು, ರಶ್ ಇದೆ ಅಂತ ಬಿಟ್ಬಿಟ್ಟೆ. ಅದಾದಮೇಲೆ ಇನ್ನೊಂದು ಬಸ್ ಹತ್ತೋಣ ಅಂದರೆ ಅದು ತುಂಬ ರಶ್ ಆಗೋಯಿತು. ಇನ್ನು ಬಿಟ್ಟರೆ ಇನ್ನು ನಾನು ತುಮಕೂರಿಗೆ ಹೋಗಲ್ಲ, ಇಲ್ಲೇ ಇರಬೇಕಂತ ಕಷ್ಟಪಟ್ಟು ಹತ್ತುತ್ತಾ ಇದ್ದೆ. ನೋಡಿ ಈ ರೀತಿ ಹತ್ತಬೇಕು. ಈ ರೀತಿ ಹತ್ತಬೇಕಾದ್ರೆ ನನ್ನ ಬಳೆ ಹೊಡೆದು ಸ್ವಲ್ಪ ಹಾಗೆ ಗಾಯ ಆಯಿತು. ನಾನು ಈ ರೀತಿ ಬಸ್ಸು ಫ್ರೀ ಬಿಟ್ಟಾಗಿಂದ ತುಂಬಾ ರಶ್ ಆಗಿಬಿಡುತ್ತೆ. ಬಸ್ ಹತ್ತಕ್ಕೆ ಹೋದಾಗೆಲ್ಲ ಏನಾದರೂ ಒಂದು ಮಾಡ್ಕೊಂಡಿರ್ತೀನಿ. ನೋಡಿ ತುಮಕೂರು ಬಸ್ ಸ್ಟ್ಯಾಂಡ್ ಅಂತೂ ಈಗ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ಬೇರೆ ಥರ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೇಲೆ ಒಂದು ಸ್ಟೆಪ್ ಇದೆ, ಮತ್ತು ಗ್ರೌಂಡ್ ಫ್ಲೋರ್ ಎಲ್ಲ ಇದೆ. ಇದು ಎಕ್ಸಿಲೇಟರ್ ಇನ್ನೂ ಏನು ಬಿಟ್ಟಿರಲಿಲ್ಲ. ತುಮಕೂರು ಬಸ್ ಸ್ಟ್ಯಾಂಡ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಮೆಜೆಸ್ಟಿಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಜನಗಳು ಮಾತ್ರ ಜನನೋ ಜನ, ಏನೋ ಜಾತ್ರೆ ನಡೀತಿದೆಯಪ್ಪ ಅಂತ ಅನ್ನೋಷ್ಟು ಜನ ಇರ್ತಾರೆ. ಇಲ್ಲಿ ಎನಿ ಟೈಮ್ ಜನಗಳಿದ್ದೇ ಇರ್ತಾರೆ. ನೋಡಪ್ಪ ಪಾಪ್ಯುಲೇಷನ್ ಎಷ್ಟು ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಇದನ್ನು ನೋಡ್ತಾ ಇದ್ದರೆ. ಅಷ್ಟು ಜನ ಇರ್ತಾರೆ, ತುಂಬ ಜನನೇ ಇರ್ತಾರೆ. ಒಂದಿನೂ ಫ್ರೀಯಾಗಿರೋದೇ ಇಲ್ಲ ಇಲ್ಲಿ. ಎಕ್ಸಿಲೇಟರ್ ಓಪನ್ನೇ ಮಾಡಿಲ್ವಾ? ಮತ್ತು ನಾವು ಹೆಂಗೆ ಹೋಗೋದೀಗ? ಎಷ್ಟು ಜನ ಅವ್ರು ನೋಡಮ್ಮ. ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಜನಗಳು ಜನ. ತುಮಕೂರು ಬಸ್ ಸ್ಟ್ಯಾಂಡ್ಗೆ ನಮಗೆ ಮೇಲೆ ಸ್ಟಾಪ್ ಕೊಟ್ಟಿದ್ದು. ಗ್ರೌಂಡ್ ಫ್ಲೋರ್ಗೆ ಬಂದು ಕೆಳಗಡೆ ಬಂದು ಈ ರೀತಿ ಹೋಗಬೇಕು, ಎಮ್ ಜಿ ರೋಡ್ಗೆ ಹೋಗಬೇಕು ಅಂತಂದರೆ. ಈಗ ನಾನು ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೀನಿ. ಎಮ್ ಜಿ ರೋಡ್ಗೆ ಹೋಗಿ ಏನೆಲ್ಲ ಶಾಪ್ ಮಾಡ್ತೀನಿ, ಎಷ್ಟೆಷ್ಟು ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇದು ಎಮ್ ಜಿ ರೋಡ್ಗೆ ಹೋಗೋದು. ನೋಡಿ ಎಷ್ಟು ಜನ ಇದ್ದಾರೆ, ಏನೋ ಜಾತ್ರೆ ಅನಿಸುತ್ತೆ ಆ ರೀತಿ ಜನ ಇದ್ದಾರೆ. ಎಮ್ ಜಿ ರೋಡ್ಗೆ ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಬರ್ತಾನೆ ಈ ಥರ ಸರಗಳಿದ್ದು. ಎಷ್ಟು ಅಂತ ಕೇಳಿದಾಗ 50 ರೂಪಾಯಿ ಅಂತ ಹೇಳಿದ್ರು. ಎಲ್ಲನೂ ಚೆನ್ನಾಗೇ ಇದ್ದು. ಡಾಲರ್ಗಳು ಮಾತ್ರ ಚೇಂಜ್ ಇತ್ತು. ನಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು ತೊಗೊಂಡಿದ್ದೀನಿ. ಆಮೇಲೆ ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಮತ್ತು ಕ್ರೌನ್, ಈ ಥರ ಕಿರೀಟಗಳೆಲ್ಲ ಇರುತ್ತಲ್ಲ, ಫೋಟೋಶೂಟ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ಕೂಡ 50 ರೂಪಾಯಿ. ಅಲ್ಲಿ ಏನು ತೊಗೊಂಡ್ರೂ 50 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನನ್ನ ಮಗಳು ಇಬ್ಬರೇ ಹೋಗಿರೋದ್ರಿಂದ ನಾನು ಬ್ಯಾಗು ಮತ್ತು ನನ್ನ ಮಗಳನ್ನ ಇಟ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಎಲ್ಲಿಗೆ ಹೋಗೋಣ ಈಗ? ಡ್ರೈ ಫ್ರೂಟ್ಸ್ ಎಲ್ಲೈತೆ ನೋಡು. ರೋಡ್ ಸೈಡಲ್ಲೇ ಬ್ಯಾಂಗಲ್ಸು ಮತ್ತು ನಮಗೆ ಕ್ಲಿಪ್ಸು, ಮೇಕಪ್ ಐಟಮ್ಸು ಎಲ್ಲನೂ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ತಗೊಂಡ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಗಡಿ ಒಳಗಡೆ ಹೋಗಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ಏನು ಪ್ರೈಸ್ ಇರುತ್ತೋ ಅದೇ ಕೊಡಬೇಕಾಗಿರುತ್ತೆ. ಆದರೆ ಆಚೆ ಬಂದು ತೊಗೊಂಡ್ವಿ ಅಂತಂದರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಯಾಕಂದರೆ ಅಂಗಡಿ ಒಳಗಡೆ ಅವರು ಲೈಟಿಂಗು ಮತ್ತು ಬಾಡಿಗೆ ಕಟ್ಟಬೇಕಲ್ಲ, ಅದೆಲ್ಲ ಅದು ನಮ್ಮ ಮೇಲೇ ಹಾಕ್ತಾರೆ. ಇಲ್ಲಿ ಔಟ್ಸೈಡ್ ಆ ಥರ ಏನಿಲ್ವಲ್ಲ, ಅದಕ್ಕೆ ಅವರು ಸ್ವಲ್ಪ ಕಮ್ಮಿಗೆ ಕೊಡ್ತಾರೆ. ಇಲ್ಲೆಲ್ಲ ಸ್ಲಿಪ್ಪರ್ಸ್ ಇತ್ತು.
ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದು ಬಲಗಡೆ ತೊಗೊಂಡ್ರೆ ಈ ಥರ ಟೈಟನ್ನು ಮತ್ತು ಫಾಸ್ಟ್ಯಾಗ್ ವಾಚ್ ಇದೆಯಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಅಂಗಡಿಲಿ ನಾನು ಒಂದು ಟಾಪ್ ತೊಗೊಂಡಿದ್ದೀನಿ 250 ರೂಪಾಯಿ. ಯಾವ ಟಾಪ್ ತೊಗೊಂಡ್ರು ಕೂಡ 250 ರೂಪಾಯಿ. ಎಲ್ಲನೂ ಚೆನ್ನಾಗೇ ಇತ್ತು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಏನು ತೊಗೊಂಡೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ ಎಲ್ಲ ಅಂಗಡಿಗಳ ಹತ್ರನೂ 150 ರೂಪಾಯಿ ಟಾಪಿಂದನೂ ಇರುತ್ತೆ. ಇಲ್ಲಿ ಸೇಲ್ ನೋಡಿ 80 ರೂಪಾಯಿಂದ ಸ್ಟಾರ್ಟು. ಲಾಸ್ಟು ಎಂಡಲ್ಲಿ ಸಿಕ್ಕೈತಲ್ವಮ್ಮ. ತುಮಕೂರಿಗೆ ಹೋಗಿ ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದೆ, ಅದರ ಬೆಲೆ ಎಷ್ಟು ಏನು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇದು 50 ರುಪೀಸ್ ಸರ ಸೂಪರಾಗಿತ್ತು. ಮುತ್ತಿದ್ದು ನೋಡಿ 50 ರೂಪಾಯಿ. ತುಂಬ ಡಿಸೈನ್ ಇತ್ತು. ನಾನು ಇದರಲ್ಲಿ ಇದು ಚೆನ್ನಾಗಿರುತ್ತೆ ಅಂತ ಈ ಥರ ಕೊಳಲೋದು ತೊಗೊಂಡು ಬಂದಿದ್ದೀನಿ. 50 ರೂಪಾಯಿ ಅಷ್ಟೇ. ಬಸ್ ಸ್ಟ್ಯಾಂಡಿಂದ ಬರ್ತಾನೆ ಅಲ್ಲೇ ಇತ್ತು 50 ರೂಪಾಯಿ. ನೆಕ್ಸ್ಟು ಇದು ಲ್ಯಾಕ್ಮಿ ಕಾಜಲ್ಲು. ಇದ್ರ ಮೇಲೆ ಅಮೌಂಟ್ ಬಂದು 190 ರೂಪಾಯಿ ಇರುತ್ತೆ. ಆದರೆ ನನಗೆ 70 ರೂಪಾಯಿ ಕೊಟ್ಟರು. ಅದು ಏನಕ್ಕೆ ಕಮ್ಮಿ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಆಚೆ ಶಾಪಲ್ಲಿ ತೊಗೊಂಡ್ರೆ 70 ರೂಪಾಯಿ, ಒಳಗಡೆ ನೀನು ಅಂಗಡಿలో ಹೋಗಿ ಇದನ್ನೇ ತೊಗೊತೀರಿ ಅಂದರೆ 190 ರೂಪಾಯಿ. ನನ್ನ ಹತ್ರ ಕಾಜಲ್ ಇರಲಿಲ್ಲ, ಹಂಗಾಗಿ ನಾನು 70 ರೂಪಾಯಿ ಕೊಟ್ಟು ಇದು ತೊಗೊಂಡು ಬಂದೆ. ಮತ್ತು ನಾವು ಈ ಥರ ಶಾಪ್ಗೆಲ್ಲ ಹೋದಾಗ ಅಂಗಡಿಲಾದರೆ ಈ ಕ್ಲಿಪ್ಗಳು ಬಂದು ಒಂದು 10 ರುಪೀಸ್ ಇಲ್ಲ ಒಂದು 10 ರೂಪಾಯಿ ಇಲ್ಲ 15 ರೂಪಾಯಿ ಆ ರೀತಿ ಇರುತ್ತೆ. ಇದು ಫುಲ್ಲು ಎಷ್ಟು 2 4 6 ಇದೆ. 6 ಕ್ಲಿಪ್ಗೆ ನಮಗೆ 20 ರೂಪಾಯಿ ಅಷ್ಟೇ. ನಾನು ಮೇಯ್ನು ಏನು ತೋರಿಸ್ಬೇಕಂದ್ರೆ ಟಾಪ್ಗಳು ಯಾವ್ಯಾವ ಟಾಪ್ ತೊಗೊಂಡೆ ಎಷ್ಟು ರೂಪಾಯಿ ಅಂತ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಕಮ್ಮಿ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಕ್ವಾಲಿಟಿ ಏನು ಕಮ್ಮಿ ಇಲ್ಲ. ಇದು ರೋಡ್ ಸೈಡಲ್ಲೇ ಇಟ್ಟಿದ್ರು 50 ರೂಪಾಯಿ ವೇಲು. ನೀವು ಯಾವ ವೇಲ್ ತೊಗೊಂಡ್ರು 50 ರೂಪಾಯಿ ಅಷ್ಟೇ. ನೋಡಿ ಈ ರೀತಿ ಇದೆ. ನಾನು ಒಂದೇ ಒಂದು ಟಾಪ್ ಮಾತ್ರ ವೇಲ್ ತೊಗೊಂಡೆ. ನಾನು ಬಜೆಟು ಹೋಗಿದ್ದು 2000 ರೂಪಾಯಲ್ಲಿ ಶಾಪ್ ಮಾಡ್ಕೊಂಡು ಬರೋಣ ಅಂತ. ನಾನು ಹೋಗಿದ್ದು ಡ್ರೈ ಫ್ರೂಟ್ಸ್ ತೊಗೊಂಬರೋಣ ಅಂತ. ಅದ್ರ ಜೊತೆಗೆ ನಾನು ಟಾಪ್ಗಳು ಇನ್ನು ನ್ಯೂ ಇಯರ್ ಬಂತು ಮತ್ತು ಫಂಕ್ಷನ್ ಬಂತು ಹಾಕ್ಕೊತಾ ಇದ್ದೀನಿ ಅಂತ ಒಂದು 4 ಟಾಪ್ ತೊಗೊಂಡು ಬಂದೆ ಅಷ್ಟೇ. ಇದು ನೋಡಿ, ಸೈಡಲ್ಲಿ ಸೈಡ್ ಕಟ್ಟದು ಈ ಥರ ಸೈಡ್ ಓಪನ್ ಇರುತ್ತಲ್ಲ ಆ ಥರ ಟಾಪ್ಸು. ಎಷ್ಟಿದು ಅಂತ ಅಂದ್ಕೊಂಡಿದ್ದೀರಾ? 150 ರೂಪಾಯಿ ಅಷ್ಟೇ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಾಟನ್ನು ನೋಡಿ. ನೋಡಿ 150 ರೂಪಾಯಿ ಅಷ್ಟೇ. ಅಲ್ಲಿ ಒಳಗಡೆನೇ ಶಾಪ್ ಇದೆ ಬ್ರಾಂಡೆಡ್ ಅಂತ. ಅಲ್ಲಿ ಹೋದರೆ 100 ರೂಪಾಯಿಂದನೂ ಟಾಪ್ಸ್ ಇದೆ. ಆದರೆ ನಮಗೆ ಸೈಜ್ ವೈಸ್ ಇದೆ. ನಾನು ಎಕ್ಸೆಲ್ ತೊಗೊಳಲ್ಲ, ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಅಂತ ಡಬಲ್ ಎಕ್ಸೆಲ್ಲು ಸ್ವಲ್ಪ 100 ರೂಪಾಯಿಗೆಲ್ಲ ಇಲ್ಲ, 150 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಇದು 150 ರೂಪಾಯಿ. ಇದು ನೋಡಿ, ಇದು ಅಷ್ಟೇ ಸೈಡ್ ಓಪನ್ ಇರೋದೆ. ನಾನೀಗ ಪಾಪುಗೆ ಫೀಡ್ ಮಾಡೋದ್ರಿಂದ ಸೈಡ್ ಓಪನ್ ಇರೋದೇ ತಗೊತೀನಿ. ಅಂಬ್ರೆಲಾ ಜಾಸ್ತಿ ನಾನು ತಗೊಳ್ಳಲ್ಲ. ಇದು ಕೂಡ ಅಲ್ಲೇ ತೊಗೊಂಡಿದ್ದು 150 ರೂಪಾಯಿ. ಕ್ಲಾತ್ ಏನು ತೆಳ್ಳಗೆ ಇರುತ್ತಲ್ಲ ಆ ಥರ ಇಲ್ಲ. ಮೀಶೋದಲ್ಲಿ ಒಂದೊಂದು ಸರಿ ಬುಕ್ ಮಾಡಿದ್ರೆ ತೀರಾ ತೆಳ್ಳಗಿರುತ್ತೆ, ಆ ಥರ ಏನಿಲ್ಲ. ಇದು ನೋಡಿ, ನೆಕ್ಸ್ಟು ಅಲ್ಲೇ ತೊಗೊಂಡಿದ್ದು 3 ಟಾಪು ಒಂದೇ ಹತ್ರ ತೊಗೊಂಡೆ. ಇನ್ನು ಒಂದು ಟಾಪ್ ಮಾತ್ರ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಔಟ್ಸೈಡೇ ಅಲ್ಲೇ ಮಾರ್ತಾಯಿದ್ರು. ಅಲ್ಲಿ 250 ಏನೋ ಕೊಟ್ಟು ತೊಗೊಂಬಂದಿದ್ದು 250 ರೂಪಾಯಿ. ಇದು 300 ರೂಪಾಯಿ. ನಾನು ಅಲ್ಲಿ ತೊಗೊಂಬಿಟ್ಟಿದ್ದೆ 300 ರೂಪಾಯಿದು ಒಂದು. ಇನ್ನು ಸರಿ ಹೋಗೋದಾರಿಲ್ಲಿ ಚೆನ್ನಾಗಿತ್ತು ಅಂತ ಇನ್ನೊಂದು 250 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ನೋಡಿ. ಇದು 300 ರೂಪಾಯಿ. ಅಂದರೆ ಹಬ್ಬಗಳಿಗೆಲ್ಲ ಚೆನ್ನಾಗಿರುತ್ತೆ, ಎಲ್ಲಾದರೂ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಒಂದು ತಗೊಂಡೆ. ಇದು ಕೂಡ ಸೈಡ್ ಓಪನ್ ಇರೋದೆ. ಇದು ಇದರಲ್ಲಿಲ್ಲ 300 ರೂಪಾಯಿದು. ಅಲ್ಲಿ 100 ರೂಪಾಯಿಂದನೂ ಟಾಪ್ಸ್ ಇದೆ. 100 ರೂಪಾಯಿಂದ 400 500 ಆ ಥರ ಎಲ್ಲ ಇದೆ. ಈ 3 ಟಾಪನ್ನು ಒಂದೇ ಅಂಗಡಿಲಿ ತಗೊಂಡಿದ್ದು. ಮತ್ತು ರೋಡ್ ಸೈಡಲ್ಲಿ ಈ ಟಾಪ್ ತಗೊಂಡಿದ್ದು.
ಇದು ನೋಡಿ ಇಷ್ಟು ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಇದು ತಗೊಂಡ್ಮೇಲೆ ಅಯ್ಯೋ ಇಲ್ಲೇ ತಗೋಬೇಕಿತ್ತಲ್ಲ ಅಂತ, ಆಲ್ರೆಡಿ ತಗೊಂಬಿಟ್ಟಿರೋದ್ರಿಂದ ಒಂದೇ ಒಂದು ತಗೊಂಡು ಬಂದೆ. ಇನ್ನೂ ಚೆನ್ನಾಗಿರೋವೆಲ್ಲ ಇದ್ವು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು 250 ರೂಪಾಯಿ. ಇಲ್ಲಿ ಮುಂದೆ ಈ ಥರ ಡಿಸೈನ್ ಇದೆ, ಈ ರೀತಿ ಇದೆ. ನೋಡಿ ಈ ರೀತಿ ಇದೆ. ಸ್ಲೀವು ಈ ಥರ 3/4 ಇಷ್ಟು ಉದ್ದ ಇದೆ, ನೋಡೋದಕ್ಕೆ ಚೆನ್ನಾಗಿದೆ. ಇದು ಸೈಡ್ ಓಪನ್ನು ನೋಡಿ. ಅದಾದಮೇಲೆ ಇನ್ನು ಮಕ್ಕಳಿಗೆ ಖರ್ಚಿಪ್ಪು, ಇದು 15 ರೂಪಾಯಿ ತೊಗೊಂಡ್ರು. 50 ರೂಪಾಯಿಗೆ 4 ಅಂತ ಹೇಳಿದ್ರು. ನಾನು 4 ಬೇಡ ಅಂತ ಹೇಳ್ಬಿಟ್ಟು 2 ಈ ಥರದ್ದು, ಇನ್ನೊಂದು ಟವಲ್ಲು 20 ರೂಪಾಯಿದು ಅದು ತೊಗೊಂಡೆ. ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಶಾಪ್ ಮಾಡಿದ್ದೀನಿ ಜಾಸ್ತಿನೇ. ಆದರೆ ಮೇಯ್ನ್ ನಾನು ಟಾಪ್ಗಳು ತೋರಿಸ್ಬೇಕಾಗಿತ್ತು. ಯಾರೆಲ್ಲ ಹುಡುಗಿರು ಟಾಪ್ಗಳು ತೊಗೋಬೇಕು ಅಂತೀರೋ ಹೋಗಿ ತುಮಕೂರಲ್ಲಿ ಹೋಗಿ ತಗೊಳ್ಳಿ, ಆರಾಮಾಗಿ ತೊಗೋಬೋದು. ಡೈಲಿ ಯೂಸಸ್ಗೆ 150 ರೂಪಾಯಿ ಕೊಟ್ಟು ತೊಗೋಬೋದು, ಚೆನ್ನಾಗೇ ಇರುತ್ತೆ. ಒಂದು ಸರಿ ತೊಗೊಂಡು ನೋಡಿ ಚೆನ್ನಾಗಿ ಯೂಸ್ ಆಯಿತು ಅಂದರೆ ಮತ್ತೆ ಹೋಗಿ ಶಾಪ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.